ನಮಸ್ಕಾರ ಬಂಧುಗಳೇ. 2027 ಜನಗಣತಿ ಇದಕ್ಕೆ ಸಂಬಂಧಪಟ್ಟಂತೆ ಎನ್ಯುಮರೇಟರ್ಸ್ ಅಂದರೆ ಗಣತಿದಾರರು ಗಣತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ಹೇಗೆ ಆರಂಭ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ ಬಯಸ್ತೀನಿ. ಬಂಧುಗಳೇ, ಮೊದಲಿಗೆ ಆ್ಯಪನ್ನು ಡೌನ್ಲೋಡ್ ಮಾಡಿರ್ತೀರ, ಅದನ್ನು ಓಪನ್ ಮಾಡಿ ಅದರಲ್ಲಿ ನಿಮ್ಮ ಯೂಸರ್ ಐ ಡಿಯನ್ನು ನಿಮಗೆ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ತದನಂತರ ನೀವು ಲಾಗಿನ್ ಪೇಜ್ ಹೋದ ನಂತರ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗತ್ತೆ. ಸರಿಯಾದಂಥ ಕ್ಯಾಪ್ಚಾ ಕೋಡನ್ನು ಹಾಕಿದಾಗ ಮುಂದಿನ ಹಂತ ಸುಲಭವಾಗಿ ಇರುತ್ತೆ. ಮೊದಲನೇ ಹಂತವನ್ನು ನೀವು ಪಾರು ಮಾಡಿದರೆ ಅಂತಂದರೆ ಕರೆಕ್ಟಾಗಿ ಕಟ್ಟಡದ ನಂಬರ್ ಅನ್ನು ಕೊಡಬೇಕಾಗತ್ತೆ. ಆಮೇಲೆ ಕಟ್ಟಡದಲ್ಲಿ ಎಷ್ಟು ಕುಟುಂಬಗಳಿರ್ತವೆ, ಎರಡಿದ್ದರೆ ಜನಗಣತಿ ಕುಟುಂಬ ಹೇಗೆ ಮಾಡಬೇಕು, ಒಂದು ಜನಗಣತಿ ಮನೆಯಲ್ಲಿ ಮತ್ತೆ ಎರಡು ಕುಟುಂಬಗಳಿದ್ದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲವನ್ನ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು OTP ಬರುತ್ತೆ. ನೀವು ಅದನ್ನು ಲಾಗಿನ್ ಅಂತ ಕೊಡಿ. ನಿಮಗೆ ಒಂದು OTP ಬರುತ್ತೆ. ಸರಿ ಅಂತ ಪ್ರೆಸ್ ಮಾಡಿ OTPಯನ್ನು ಅಲೌ ಮಾಡಿ. ಅದು ಆಟೋ ಫೆಚ್ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ. OTP ಪರಿಶೀಲಿಸಿ ಅಂತ ಪ್ರೆಸ್ ಮಾಡಿ. ಆಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಆಲ್ರೆಡಿ ನೀವು ಹೊಸ ಪಾಸ್ವರ್ಡನ್ನು ಜನರೇಟ್ ಮಾಡಿರಲೇಬೇಕು. ಇಲ್ಲಿ ಆ ಒಂದು ಪಾಸ್ವರ್ಡನ್ನು ಹಾಕಿ. ನಿಮಗೆ ಫಸ್ಟ್ ಟೈಮ್ಗೆ ಏನು ಬರುತ್ತೆ, ನಿಮಗೆ ಅವರೇ ಕೊಟ್ಟಿರ್ತಾರೆ ಯೂಸರ್ ಐ ಡಿ ಪಾಸ್ವರ್ಡ್, ಅದನ್ನು ನೀವು ಚೇಂಜ್ ಮಾಡಿರಲಿಲ್ಲ ಅಂದರೆ ಮಾಡಿಕೊಳ್ಬೇಕು. ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವಾಗ ಪಾಸ್ವರ್ಡ್ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ಕೊಡಿ. ನೀವು ದೃಢೀಕರಿಸಲ್ಪಟ್ಟಿದ್ದೀರಿ ಅಂತ ಹೇಳುತ್ತೆ. ಇದ್ರ ಜೊತೆಗೆ ಒಂದು MPIN ಅನ್ನು ನೀವು ಕ್ರಿಯೇಟ್ ಮಾಡಿರ್ತೀರ ಮೊದಲೇ. ಸೊ 4 ಡಿಜಿಟ್ MPIN ಅನ್ನು ಇಲ್ಲಿ ಹಾಕಿ. ಇಲ್ಲಿ ನೀವು 4 ಡಿಜಿಟ್ ಪಿನ್ ಕೋಡನ್ನು MPIN ಅನ್ನು ಹಾಕಿ ಈ ಥರ ಓಕೆ ಕೊಟ್ಟರೆ, ಸಲ್ಲಿಸಿದ ಕೊಟ್ಟರೆ ಈ ಥರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂಧುಗಳೇ, ಇಲ್ಲಿ ನಿಮಗೆ ಮನೆ ಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ ಇರುತ್ತೆ. ಪ್ರತಿ ಗಣತಿದಾರರಿಗೆ ಒಂದು ಬ್ಲಾಕ್ನ ನಂಬರ್ ಕೊಟ್ಟಿರ್ತಾರೆ. ಆ ಬ್ಲಾಕ್ ಮನೆ ಪಟ್ಟಿ ಬ್ಲಾಕ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ಟ್ರಯಲ್ ಆ್ಯಪ್ನಲ್ಲಿ 1-2 ಕೊಟ್ಟಿದ್ರು. ಸೊ ಹೀಗಾಗಿ ನಾವು ಇಲ್ಲಿ 2 ತೋರಿಸ್ತಾ ಇದೆ, 06 ಮತ್ತು 25 ಅಂತ. ಸೊ ಒಬ್ಬರಿಗೆ ಒಂದೇ ಇರೋದ್ರಿಂದ ನೀವು ಮನೆ ಪಟ್ಟಿ ಬ್ಲಾಕ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆಮೇಲೆ ಮನೆ ಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿದ ನಂತರ ಇಲ್ಲಿ ಗಮನಿಸಬಹುದು, ಸ್ಥಳ ವಿವರಗಳ ಮನೆ ಪಟ್ಟಿ ಬ್ಲಾಕ್ ಬರುತ್ತೆ. ಆಮೇಲೆ ಡೀಟೇಲ್ಸ್ ಬರುತ್ತೆ. ನಿಮ್ಮ ಮನೆ ಪಟ್ಟಿ ಬ್ಲಾಕ್ 25ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಇದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರತಿಯಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇದನ್ನು ನೀವು ಹೊಂದಾಣಿಕೆ ಮಾಡಿಕೊಳ್ಳಿ. ಆಮೇಲೆ ಇಲ್ಲಿ ನಿರೀಕ್ಷಿತ ಲೇಔಟ್ ಮ್ಯಾಪ್ಗೆ ಅನುಗುಣವಾಗಿ ನೀವು ಆಲ್ರೆಡಿ ಲೇಔಟ್ ಮ್ಯಾಪನ್ನು ಮಾಡಿರಲೇಬೇಕು. ಆಮೇಲೆ ಈ ಒಂದು ಪ್ರೊಸೆಸ್ ಶುರು ಆಗುತ್ತೆ. ಇಲ್ಲಿ ನೀವು ಈ ಲೇಔಟ್ ಮ್ಯಾಪ್ಗೆ ಅನುಗುಣವಾಗಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ, ನಿಮಗೆ ಎಷ್ಟು ಕಟ್ಟಡಗಳನ್ನು ಗಣತಿಗೆ ಮಾಡಬೇಕಾಗಿದೆ ಅದನ್ನು ನಂಬರನ್ನು ಬರಿಬೇಕಾಗುತ್ತೆ. ಇದನ್ನು ಆಮೇಲೆ ಬೇಕಾದರೂ ಮತ್ತೆ ಎಡಿಟ್ ಮಾಡುವ ಅವಕಾಶ ಇದೆ ನಿಮಗೆ. ಸೊ ಹೀಗಾಗಿ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ, ಕಟ್ಟಡಗಳ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆ ನೀವು ಗುರುತು ಮಾಡಿರ್ತೀರ. ಟ್ರೈನಿಂಗಲ್ಲಿ ಹೇಳಿರ್ತಾರೆ ಕಟ್ಟಡ ಅಂದ್ರೇನು, ಜನಗಣತಿ ಮನೆ ಅಂದರೆ ಏನು ಅಂತ. ಸೊ ಅವುಗಳನ್ನು ಇಲ್ಲಿ ನೀವು ನಮೂದು ಮಾಡಬೇಕಾಗತ್ತೆ. ಸೊ ಕಟ್ಟಡಗಳ ಸಂಖ್ಯೆ 150 ಮತ್ತು ಜನಗಣತಿ ಮನೆಗಳ ಸಂಖ್ಯೆ ಎಷ್ಟಿದೆ ಅಂತ ಅದನ್ನು ನಮೂದು ಮಾಡಿ. ಓಕೆ, ಆಮೇಲೆ ಅದಾದಮೇಲೆ ಮನೆ ಪಟ್ಟಿ ಕಾರ್ಯಾಚರಣೆ ಆರಂಭ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಿ. ಸೊ ಇವಾಗ ನಿಮಗೆ ಈ ಥರ ಒಂದು ಬರುತ್ತೆ. ಅದ್ರ ಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ ಹೊಸ ಮನೆ ಇಲ್ಲಿ ಸರಿ ಅಂತ ನೋಡಿ, ಹೊಸ ಮನೆ ಪಟ್ಟಿ ನಮೂದು ಅಂತ ಕ್ಲಿಕ್ ಮಾಡಿ. ಸೊ ಹೊಸ ಮನೆ ಪಟ್ಟಿ ನಮೂದು ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಾಲಿನ ಸಂಖ್ಯೆ ಅಂತ ಕಾಣುತ್ತೆ. ಸಾಲಿನ ಸಂಖ್ಯೆ ಅನ್ನೋದು
ಆರಂಭದಲ್ಲಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅದು 001 ಅಂತ ಬರುತ್ತೆ. ಸೊ ಈಗ 001 002 ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಇರುತ್ತೆ. ನೀವೇನಾದ್ರೂ ತಪ್ಪಾಗಿ ಒಂದು ಏನಾದ್ರೂ ಎಂಟ್ರಿ ಮಾಡಿದ್ರು ಸಹಿತ ಆ ನಂಬರ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸೊ ಸಾಲಿನ ಸಂಖ್ಯೆ ಅದೇ ಜನರೇಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಕಟ್ಟಡದ ಸಂಖ್ಯೆ. ಸೊ ಕಟ್ಟಡದ ಸಂಖ್ಯೆ ಅಂತ ಬಂದಾಗ ನೀವು ಆರಂಭದಿಂದ ಪ್ರಾರಂಭ ಮಾಡ್ತಾ ಇದ್ರೆ ಬಂಧುಗಳೇ, ನೀವು ಆರಂಭದಿಂದ ಪ್ರಾರಂಭ ಮಾಡಿದ್ರೆ ಫಸ್ಟ್ ಟೈಮ್ಗೆ ನೀವು ಕಟ್ಟಡದ ಸಂಖ್ಯೆ ನೀವೇನು ಕಟ್ಕೊಂಡಿದ್ದೀರಾ, ಸೊ CN1 ಅಂತ ಕೊಡ್ಬೇಕಂತ ಇದೆ ನಿಯಮ. ಸೊ CN1 ಅಂತ ಕೊಟ್ಟಿದ್ರೆ ಮೊದಲನೇ ಕಟ್ಟಡದ ಸಂಖ್ಯೆ CN1 ಅಂತ ಕೊಡಿ. ಸೊ CN1 ಅಂತ ಕೊಡಿ. ಹಾಗೇನೆ CN2 CN3 ಅಂತ ಕೊಡಬೇಕಾಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ ಒಂದೇ ಕಟ್ಟಡದಲ್ಲಿ 2 ಜನಗಣತಿ ಕುಟುಂಬಗಳಿರ್ತವೆ. ಸೊ ಅದನ್ನೆಲ್ಲ ನಾವು ನೋಡೋಣ. ಈಗ ನಾವಿಲ್ಲಿ ಒಂದು ಕಟ್ಟಡದ ಸಂಖ್ಯೆ CN, ಈಗ ಆಲ್ರೆಡಿ ನಾವು ಟ್ರಯಲ್ ಮಾಡಿದ್ದೀವಿ, ನೆಕ್ಸ್ಟ್ ಕೊಡ್ತೀನಿ ನಾನು CN4 ಅಂತ. ಸೊ CN4 ಅಂತ ಒಂದು ಕಟ್ಟಡದ ಸಂಖ್ಯೆಯನ್ನು ಕೊಡ್ತೀನಿ. ಇಲ್ಲಿ ಪುನರಾವರ್ತಿಸಿ ಅಂತ ಇದೆ. ಇದು ಯಾವಾಗ ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಪುನರಾವರ್ತಿಸಿ ಅನ್ನೋದು ಅಂತ ಹೇಳಿದ್ರೆ CN4 ನಲ್ಲಿ 2 ಜನಗಣತಿ ಕುಟುಂಬಗಳಿದ್ರೆ ಮೊದಲೊಂದು ಮಾಡಿರ್ತೀರಾ, ಮೊದಲನೇದು ಮಾಡಿ ಮೊದಲನೇದಕ್ಕೆ ಏನು ಕೊಡಬೇಕು, CN4 ಹೊಸದು ಅಂತ ಕೊಡಿ. ಅದೇ ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಜನಗಣತಿ ಮನೆಯನ್ನ ನೀವು ಗಣತಿ ಮಾಡಬೇಕಿದ್ರೆ ಅದಕ್ಕೆ ನೀವು ಪುನರಾವರ್ತಿಸಿ ಅಂತ ಕೊಡಿ. ಆವಾಗಲೂ CN4 ಆಟೋಮೆಟಿಕ್ ಆಗಿದೆ ಅದು ತೆಗೆದುಕೊಳ್ಳುತ್ತೆ. ಬಂಧುಗಳೇ ಅರ್ಥ ಆಯ್ತಲ್ವಾ? CN4 ಮೊದಲನೇ ಬಾರಿಗೆ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದೇ ಒಂದು ಕುಟುಂಬ ಇದ್ರೆ ಹೊಸದು ಅಂತ ಮಾಡಿ. ಓಕೆ, ಸೊ ಇವಾಗ ನಾವಿಲ್ಲಿ ಜನಗಣತಿ ಮನೆ ಸಂಖ್ಯೆ ನೀವು ಯಾವತ್ತೂ ಕೊಡುವಂಗಿಲ್ಲ, ಅದೇ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಹೊಸದು ಅಂತ ಕೊಟ್ಟಾಗ ಇಲ್ಲಿ ಆಲ್ರೆಡಿ 5 ಜನಗಣತಿ ಮನೆಗಳನ್ನ ನಾವು ಗಣತಿ ಮಾಡಿದೆ, ಇದು 6ನೇದು ಅಂತ. ಸೊ ಮುಂದಿನ ಅಂತ ಪ್ರೆಸ್ ಮಾಡಿ. ನಿಮಗೆ ಇಲ್ಲಿ ಪ್ರಮುಖವಾಗಿ ಒಂದು ಕ್ವಶನ್ ಕೇಳುತ್ತೆ, ಕುಟುಂಬದವರು ಸ್ವಯಂ ಗಣತಿಯನ್ನ ಪೂರ್ಣಗೊಳಿಸಿದ್ದಾರೆ, ಸೆಲ್ಫ್ ಎನ್ಯುಮರೇಷನ್. ಇತ್ತೀಚೆಗೆ ಈ 2027 ಜನಗಣತಿಯ ವಿಶೇಷ ಅಂತ ಹೇಳಿದ್ರೆ ಸ್ವಂತವಾಗಿ ಕುಟುಂಬದವರೇ ತಮ್ಮ ಮನೆಯ ಗಣತಿಯನ್ನ ಮಾಡಬಹುದು. ಸೊ ಹೀಗಾಗಿ ಇದರ ಬಗ್ಗೆ ಆಗಲೇ ಅರಿವು ಮೂಡಿಸಿದೆ, ಸಾಕಷ್ಟು ಜನರು ಮಾಡ್ತಾ ಇದ್ದಾರೆ. ಸೊ ಮೊದಲು ಕೇಳಬೇಕಾದದ್ದು ಇದು ಪ್ರಶ್ನೆ, ಯಾರಾದರೂ ಸ್ವಯಂ ಗಣತಿಯನ್ನ ತಮ್ಮ ಕುಟುಂಬದವರು ಪೂರ್ಣಗೊಳಿಸಿದ್ದಾರೆ, ಹೌದು ಅಂದಾದಲ್ಲಿ ಅದರ ಒಂದು ನಂಬರ್ ಕೇಳುತ್ತೆ, ಅವ್ರಿಗೊಂದು ರೆಫರೆನ್ಸ್ ID ಕ್ರಿಯೇಟ್ ಆಗಿರುತ್ತೆ, ಆ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದುವರಿರಿ. ಸೊ ಇಲ್ಲ ಅಂತ ಅಂದಾಗ ಇಲ್ಲ ಅಂತ ಪ್ರೆಸ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ಪ್ರಮುಖವಾಗಿ ನಮಗೆ ಪ್ರಶ್ನೆಗಳ ಸುರಿಮಳೆ ಶುರು ಆಗುತ್ತೆ. ಒಂದು 33 ಸಿಂಪಲ್ ಆದಂತ ಪ್ರಶ್ನೆಗಳಿವೆ. ಇಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳು ಮತ್ತು ಮನೆಯ ಸ್ಥಿತಿ, ಕುಡಿಯುವ ನೀರು, ಇದರ ಬಗ್ಗೆನೇ ಇದೆ. ಬಂಧುಗಳೇ, ಈ ಪ್ರಶ್ನೆಗಳನ್ನು ಉತ್ತರಿಸೋದು ಅಷ್ಟು ನಿಮಗೆ ಕಷ್ಟ ಆಗ್ಲಿಕ್ಕಿಲ್ಲ. ಸೊ ಇವಾಗ ನೋಡಿ ಏನಿದೆ, 4ನೇ ಕ್ವಶನ್. ಇಮಿಡಿಯೇಟ್ 4 ಯಾಕೋ ಬಂತ ಹೇಳಿದ್ರೆ ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆಯ ಸಂಖ್ಯೆ, ಇವು 3 ಆಗಿದೆ. 4ನೇ ಕ್ವಶನ್, ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ಸಾಮಗ್ರಿ ಯಾವುದು? ನೆಲಕ್ಕೆ ಯಾವುದನ್ನ ಬಳಸಲಾಗಿದೆ ಅಂತ ಇಲ್ಲಿ ನೀವು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮೊಸೈಕ್ ಹಾಕಿದಾರಾ, ಸಿಮೆಂಟ್ ಇದೆಯಾ, ಕಲ್ಲು ಹಾಸಿದೆಯಾ, ಅಥವಾ ಸುಟ್ಟಿಟ್ಟಿಗೆಯಿಂದನೇ ನೆಲ ಮಾಡಿದಾರಾ, ಈ ತರ, ಅಥವಾ ಮಣ್ಣಿನಿಂದ ಇದೆಯಾ ಅಂತ, ಅಥವಾ ಇನ್ಯಾವುದೋ ಈ ತರ ಸಾಮಗ್ರಿ ಇದ್ರೆ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ಮೊಸೈಕ್ ಅಂದ್ರೆ ನೆಲದ ಟೈಲ್ಸ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಹೋಗಿ ಮುಂದಿನ ಮತ್ತೊಂದು ಬಂಧುಗಳೇ, ಮುಖ್ಯವಾಗಿ ನೀವು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ. ಅದು ಒಂದು ಬಾರಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಲಿಕ್ಕೆ ಆಗಲ್ಲ. ಸೊ ಯೋಚನೆ ಮಾಡಿ, ನೀವು ಇಂಗ್ಲಿಷಲ್ಲಿ ಮಾಡ್ತಿರೋ ಅಥವಾ ಕನ್ನಡದಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ಕಂಫರ್ಟೇಬಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಕನ್ನಡವನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಭಾಷೆಯನ್ನ ಮತ್ತೊಂದು ಬಾರಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಬಂಧುಗಳೇ, ಇಲ್ಲಿ 5ನೇ ಪ್ರಶ್ನೆ, ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಪ್ರಧಾನವಾಗಿ ಅಂತಂದ್ರೆ ಸ್ವಲ್ಪ ಇಟ್ಟಿಗೆ, ಸಿಮೆಂಟ್ ಇಟ್ಟಿಗೆ ಇರುತ್ತೆ, ಸ್ವಲ್ಪ ಭಾಗ ಮಣ್ಣಿನ ಇಟ್ಟಿಗೆ ಇರುತ್ತೆ. ಪ್ರಧಾನವಾಗಿ ಹೆಚ್ಚು
ಯಾವ ಒಂದು ಸಾಮಗ್ರಿಯನ್ನು ಬಳಸಿದ್ದಾರೆ ಅದನ್ನ ಗಮನದಲ್ಲಿಟ್ಕೊಂಡು ನೀವು ಆಯ್ಕೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಸುಟ್ಟ ಇಟ್ಟಿಗೆ ಅಂತ. ಆಮೇಲೆ ಮುಂದಿನ 6ನೇ ಪ್ರಶ್ನೆಗೆ ಚಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಪ್ರಧಾನವಾಗಿ ಮೇಲ್ಛಾವಣಿಗೆ ಯಾವುದನ್ನ ಬಳಸಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ? ಅದು RCC ಇದೆಯಾ, ಅಂದ್ರೆ ಕಾಂಕ್ರೀಟ್ ಇದೆಯಾ, ಅಥವಾ ಹಂಚಿದೆಯಾ, ಅಥವಾ ಈ ಸೀಟ್ಸ್ ಇದೆಯಾ, ಎಲ್ಲ ನೀವು ಗಮನದಲ್ಲಿಟ್ಕೊಂಡು ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಅನ್ನ ಆಯ್ಕೆ ಮಾಡಿ. ಸೊ ಕಾಂಕ್ರೀಟ್ ಅಂತ ಆಯ್ಕೆ ಮಾಡಿದೆ. ನೆಕ್ಸ್ಟ್ ಹೋಗಿ 7ನೇ ಪ್ರಶ್ನೆ, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ವಾಸಕ್ಕಾದ್ರೆ ವಾಸಕ್ಕೆ, 2 ವಾಸ ಹಾಗೂ ಇತರೆ ಬಳಕೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಂಗಡಿನೂ ಇರುತ್ತೆ, ಮುಂದೆ ಹಿಂದೆ ಮನೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ವಾಸ ಹಾಗೂ ಇತರೆ ಬಳಕೆ ಅಂತ ಬಳಸಬೇಕು. ಕಚೇರಿ ಪೂರ್ತಿ ಅಂಗಡಿ ಅಥವಾ ಕಚೇರಿ ಇದ್ರೆ ಕಚೇರಿ, ಶಾಲೆ ಅಥವಾ ಕಾಲೇಜ್ ಇದ್ರೆ ಅದನ್ನು ಬರೀರಿ. ಶಾಲೆ ಅಂತೂ ಕಾಲೇಜ್ ಕೊಟ್ಟಾಗ ನೀವು ಅದು ಒಂದು ಆಪ್ಷನ್ ಕೇಳುತ್ತೆ, ಅಲ್ಲಿ ಯಾವ ತರದ ಚಟುವಟಿಕೆ ನಡೆಯುತ್ತೆ ಅಂತ. ಸೊ ಆಸ್ಪತ್ರೆ ಅಂತ ಚಟುವಟಿಕೆಯನ್ನು ಬರೆದ್ರೆ ನೀವು ಮುಂದಿನ ಪ್ರಶ್ನೆಗಳು ಸಾಕಷ್ಟು ಅಲ್ಲಿ ಬರೋದೇ ಇಲ್ಲ. ಸೊ ಇವಾಗ ಇದರಲ್ಲಿ ಯಾವುದು ಅಂತ ನೀವು ಆಯ್ಕೆ ಮಾಡ್ಕೊಳ್ಳಿ. ಸೊ ವಾಸ ಹಾಗೂ ಇತರೆ ಬಳಕೆ ಇದ್ರೆ ಅದನ್ನು ಮಾಡ್ಕೊಳ್ಳಿ, ಅಂಗಡಿ ಇದ್ರೆ ಅಂಗಡಿ. ಸೊ ಇವಾಗ ಒಂದು ವೇಳೆ ವಾಸಕ್ಕೆ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಹೋಗಿ ಜನಗಣತಿ ಮನೆಯ ಸ್ಥಿತಿ ಉತ್ತಮವಾಗಿದೆಯಾ, ವಾಸಕ್ಕೆ ಯೋಗ್ಯವಾಗಿದೆಯಾ, ಅಥವಾ ಶಿಥಿಲಗೊಂಡಿದೆಯಾ ಅಂತ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಮನೆಯ ಸ್ಥಿತಿ ಉತ್ತಮ ಅಂತ ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಓಕೆ, ಸೊ ಅಥವಾ ವಾಸಕ್ಕೆ ಯೋಗ್ಯ ಅಂತ. ನೆಕ್ಸ್ಟ್ ಹೋಗಿ 9ನೇ ಪ್ರಶ್ನೆ, ಕುಟುಂಬದ ಸಂಖ್ಯೆ. ಕುಟುಂಬದ ಸಂಖ್ಯೆ ಅದೇ ಜನರೇಟ್ ಆಗಿರುತ್ತೆ, ಅದರ ಬಗ್ಗೆ ನೀವು ಏನು ಅಲ್ಲಿ ಎಡಿಟ್ ಮಾಡಲಿಕ್ಕೆ ಆಗಲ್ಲ. ಕುಟುಂಬದ ಸಂಖ್ಯೆ ಅದೇ ಆಟೋಮೆಟಿಕ್ ಆಗಿ ಜನರೇಟ್ ಆಗಿರುತ್ತೆ. ನೆಕ್ಸ್ಟ್, ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆಯನ್ನ ನಮೂದಿಸಬೇಕಾಗುತ್ತೆ. ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ ಅವರ ಸಂಖ್ಯೆಯನ್ನ ನಮೂದಿಸಬೇಕು. ಬಂಧುಗಳೇ, ನಮೂದಿಸುವಾಗ ನೀವು ನಿಮ್ಮ ಜೊತೆಗೆ ಹೆಚ್ಚಿನ ಸಮಯ ಇರುವವರನ್ನ ಇಲ್ಲಿ ಸಂಖ್ಯೆಯೆಲ್ಲ ಬರಿಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಮಕ್ಕಳು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸಕ್ಕೆ ತೆರಳಿದ್ರೆ ಒಂದು 3-4 ವರ್ಷ ಅವರು ಇನ್ನಲ್ಲಿ ಹಾಸ್ಟೆಲ್ ಇರ್ತಾರೆ, ಅಪರೂಪಕ್ಕೆ ಬರೋದು, ರಜೆಗೆ ಬರೋದು, ಅವನ್ನೆಲ್ಲ ಲೆಕ್ಕಾಚಾರ ಮಾಡಿ ಸದ್ಯ ಗಣತಿ ಮುಗಿಯವರೆಗೆ ಮೋಸ್ಟ್ ಆಫ್ ದ ಟೈಮ್ ಅವ್ರು ಎಲ್ಲಿರ್ತಾರೆ, ಹಾಸ್ಟೆಲ್ ಅಲ್ಲಿ ಇದ್ರೆ ಅವರ ಸಂಖ್ಯೆಯನ್ನು ಇಲ್ಲಿ ಬಿಡಿ. ಅವ್ರ ಹಾಸ್ಟೆಲ್ನವರಿಗೆ ಒಂದು ಸೆಪರೇಟ್ ಗಣತಿ ನಡೆಯುತ್ತೆ, ಅವರು ಅಲ್ಲಿ ಆ ಮಕ್ಕಳ ಸಂಖ್ಯೆಯನ್ನ ತೋರಿಸ್ತಾರೆ. ಸೊ ಬಂಧುಗಳೇ, ಇಲ್ಲಿ ನಿಮ್ಮಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಾಸವಾಗಿರ್ತಕ್ಕಂಥ ಸಂಖ್ಯೆಯನ್ನ, ವ್ಯಕ್ತಿಗಳ ಸಂಖ್ಯೆಯನ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಇಲ್ಲಿ 8 ಅಂತ ಬರೆದಾಗಿದೆ. ಮತ್ತೆ ಕುಟುಂಬಸ್ಥರ ಮುಖ್ಯಸ್ಥರ ಹೆಸರನ್ನ ನಮೂದಿಸಬೇಕು. ಕುಟುಂಬದ ಮುಖ್ಯಸ್ಥರು ಯಾರಾದರೂ ಆಗಿರಬಹುದು, ಹಿರಿಯರೇ ಆಗಿರ್ಬೇಕಂತೇನಿಲ್ಲ, ಮನೆಯ ಮಗ ಸಹಿತ ಕುಟುಂಬದ ಮುಖ್ಯಸ್ಥನನ್ನಾಗಿ ನಾವು ಇಲ್ಲಿ ನಮೂದಿಸಬಹುದು. ಸೊ ಹೀಗಾಗಿ ಇಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನ ನಮೂದಿಸಿ, ಅವ್ರು ಯಾವ್ದು ಹೇಳ್ತಾರೋ ಅವ್ರದನ್ನ ನೀವು ಬರ್ಕೊಳ್ಳಿ. ಸೊ ಇಲ್ಲಿ ರಂಗನಾಥ್ ಅಂತ ನಾವು ತೋರಿಸಿದ್ದೀವಿ. ನೆಕ್ಸ್ಟ್ ಹೋದ್ಮೇಲೆ ಲಿಂಗ ಸಾಮಾನ್ಯವಾದ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಗಂಡು ಹೆಣ್ಣು ಅಥವಾ ತೃತೀಯ ಲಿಂಗಿ ಕೇಳಿದ್ದಾರೆ. ಸೊ ಆಮೇಲೆ ಇಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ ಅವುಗಳನ್ನ ನಾವು ನಮೂದಿಸಬೇಕಾಗುತ್ತೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಆಗಿದ್ದಲ್ಲಿ ಅವುಗಳನ್ನ ಇಲ್ಲಿ ನಮೂದು ಮಾಡಿ. ಎಸ್, ಪರಿಶಿಷ್ಟ ಜಾತಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ರೆ 14ನೇ ಪ್ರಶ್ನೆ, ಮನೆಯ ಮಾಲೀಕತ್ವದ ಸ್ಥಾನಮಾನ ಕೇಳುತ್ತೆ. ಅಂದ್ರೆ ಅಲ್ಲಿ ವಾಸವಾಗಿರ್ತಕ್ಕಂಥ ಮನೆ ಸ್ವಂತದ್ದ ಅಥವಾ ಬಾಡಿಗೆ ಇದೆಯಾ, ಈ ಬಗ್ಗೆ. ಬಾಡಿಗೆಗೆ ಆದರೆ ಬೇರೆಡೆ ಸ್ವಂತ ಮನೆ ಇದೆ, ಹೀಗಿರೋದು ಬಾಡಿಗೆ ಮನೆ, ಅಥವಾ ಅಂದ್ರೆ ಅವ್ರ ಸ್ವಂತ ಮನೆ ಬೇರೆ ಕಡೆ ಇದೆ. ನೆಕ್ಸ್ಟ್ 3ನೇದು, ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲ. 4ನೇದು ಇತರೆ ಅಂತ ಇದೆ. ಬಂಧುಗಳೇ, ಇಷ್ಟು 3ರಲ್ಲೇನೆ ಯಾವುದೋ ಒಂದು ಆಗಿರುತ್ತೆ. ಸೊ ಇಲ್ಲಿ ನಾವು ಸ್ವಂತ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ಎಸ್, ಸ್ವಂತ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೋಗಿ. ಓಕೆ, ಪ್ರತ್ಯೇಕವಾಗಿ 15ನೇ ಪ್ರಶ್ನೆ, ಪ್ರತ್ಯೇಕವಾಗಿ ಕುಟುಂಬದ ಅಧೀನದಲ್ಲಿರುವ ವಾಸದ ಕೊಠಡಿಗಳು. ಇಲ್ಲಿ ಬೆಡ್ರೂಮ್ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ರೂಮ್ಸ್ ಅನ್ನ ಬಿಟ್ಟು, ಅಂತಂದ್ರೆ ಈ ಬಾತ್ರೂಮ್ಸ್ ಆಗಲಿ, ಅಡಿಗೆ ಮನೆ, ಹಾಲ್, ಇವುಗಳನ್ನು ಬಿಟ್ಟು
ಪ್ರೈವೇಟ್ ಆಗಿ ಯೂಸ್ ಮಾಡ್ತಕ್ಕಂಥ ಕೊಠಡಿಗಳು ಅಂದರೆ ಬೆಡ್ರೂಮ್ಸ್ ಥರ, ಬೆಡ್ರೂಮ್ಸು, ಸ್ಟಡಿ ರೂಮ್ಸ್ ಇವಿದ್ರೆ ಅವುಗಳ ಸಂಖ್ಯೆಯನ್ನು ನಮೂದಿಸಬೇಕು. ಓಕೆ, 2 ಬೆಡ್ರೂಮ್ ಇದ್ರೆ 2, 3 ಬೆಡ್ರೂಮ್ಸ್ ಇದ್ರೆ 3 ಅಂತ. ಸೊ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡದೇ ಇರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ಗಮನಿಸಬಹುದು, ಅಡಿಗೆ ಮನೆ, ಸ್ನಾನದ ಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗುವ ದಾರಿ ಮತ್ತು ಅಂಗಳಗಳನ್ನು ಇಲ್ಲಿ ಗಮನಿಸಬಾರ್ದು. ಸೊ ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆ, ಕುಡಿಯುವ ನೀರಿನ ಪ್ರಧಾನ ಮೂಲ ಯಾವುದು ಅಂತ. ಇಲ್ಲಿ ಮೂಲ ಯಾವುದು ಅಂತ ನೀವು ಬರಿಬೇಕಾಗುತ್ತೆ, ಟಿಕ್ ಮಾಡಿ. ಅಲ್ಲಿ ನೀರಿನ ಏನಾರ ಫಿಲ್ಟರ್ಡ್ ನೀರಿದೆಯಾ ಅಥವಾ ಅನ್ಫಿಲ್ಟರ್ಡ್ ಇದೆಯಾ ಅಂತ ಒಂದು ಪ್ರಶ್ನೆ ಅದು. ಸೊ ಇಲ್ಲಿ ಕುಡಿಯುವ ನೀರಿನ ಮೂಲ ಅಂದ್ರೆ ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು ಅಂದ್ರೆ ನಿಮಗೆ ಫಿಲ್ಟರ್ಡ್ ನೀರು, ಟ್ರೀಟೆಡ್ ವಾಟರ್ ಬರ್ತಾ ಇದ್ರೆ 1 ಅಂತ ಆಯ್ಕೆ ಮಾಡಿ. ಸಂಸ್ಕರಿಸದ ಕೊಳಾಯಿ ನೀರಿದೆ 2 ಅಂತ ಮಾಡಿ. ಅಥವಾ ನೀವೇ ನಿಮ್ಮ ಬಾವಿಯ ನೀರನ್ನು ಬಳಸ್ತಾ ಇದ್ರೆ 3 ಅಂತ ಯೂಸ್ ಮಾಡಿ, ಬಾವಿ, ಕೈ ಪಂಪ್. ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಕೊನೆಯದಾಗಿ ಅದನ್ನ ಪರಿಶೀಲಿಸಿ ಆಮೇಲೆ ಅದನ್ನ ಖಚಿತಪಡಿಸಿ ಸಬ್ಮಿಟ್ ಮಾಡಬೇಕು. ಸೊ ಈ ರೀತಿ ನೀವು ಗಣತಿಯನ್ನ ಪ್ರಾರಂಭಿಸಬೇಕಾಗುತ್ತೆ. ಆಮೇಲೆ ಪ್ರತಿ ಗಣತಿ ಆದಮೇಲೆ ನೀವು ಒಂದು ಬಾರಿ ಪರಿಶೀಲನೆ ಆದಮೇಲೆ ನೀವು ಬೇಕಂದ್ರೆ ಅದನ್ನ ಸಿಂಕ್ ಮಾಡಿ. ಸೊ ಇಷ್ಟು ಇದು ಪ್ರೊಸೀಜರ್ ಇರೋದು.